ನಮಸ್ಕಾರ ವೀಕ್ಷಕರೇ. ಇವತ್ತಿನ ಬ್ಯುಸಿ ಲೈಫಲ್ಲಿ ಎಲ್ಲ ರೆಸಿಪಿಗೂ ರೆಡಿಮೇಡ್ ಪೌಡರ್ಗಳು ಹೊರಗಡೆ ಸಿಗುತ್ತೆ. ಆ ಪೌಡರ್ಗಳು ಎಷ್ಟು ಹೆಲ್ದಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಎಲ್ಲ ರೆಡಿಮೇಡ್ ಪೌಡರ್ಗಳನ್ನು ಅವಾಯ್ಡ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೆಲವೊಂದು ಪೌಡರ್ಗಳನ್ನು ಮನೆಯಲ್ಲೇ ಮಾಡ್ಕೋಬಹುದು. ಅದರಲ್ಲಿ ಬಿಸಿಬೇಳೆ ಬಾತ್ ಪೌಡರ್ ಕೂಡ ಒಂದು. ಸೊ ಇವತ್ತಿನ ವಿಡಿಯೋದಲ್ಲಿ ಬಿಸಿಬೇಳೆ ಬಾತ್ ಪೌಡರ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಬಿಸಿಬೇಳೆ ಬಾತ್ ಪೌಡರ್ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ 1 ಸ್ಪೂನ್, ಮೆಂತ್ಯ, ಕಾಳುಮೆಣಸು 1/4 ಸ್ಪೂನ್, ಚಕ್ಕೆ 1 ಇಂಚು, 3 ಲವಂಗ, 3 ಏಲಕ್ಕಿ, ಕೊತ್ತಂಬರಿ ಬೀಜ 2 ಸ್ಪೂನ್, 10 ಬ್ಯಾಡಗಿ ಮೆಣಸು, ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು, ಸ್ವಲ್ಪ ಕರಿಬೇವಿನ ಸೊಪ್ಪು. ಮೊದಲಿಗೆ ಒಂದು ಪಾತ್ರನ ಸ್ಟವ್ ಮೇಲೆ ಇಟ್ಟು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ಹುರಿದಾದ ನಂತರ 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ಳಿ. ನಂತರ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಳ್ಳಿ. ಹಾಗೆ ನಿಧಾನಕ್ಕೆ ಫ್ರೈ ಮಾಡ್ತಾ ಕಾಳುಮೆಣಸು ಹಾಕ್ಕೊಳ್ಳಿ. ಇವೆಲ್ಲನೂ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ. ನಂತರ ಮೆಂತ್ಯ, ಜೀರಿಗೆ ಹಾಕ್ಕೊಳ್ಳಿ. ಇವೆಲ್ಲನೂ ಫ್ರೈ ಆಗ್ತಿದ್ದಾಗೆ ಬ್ಯಾಡಗಿ ಮೆಣಸು ಹಾಕ್ಕೊಳ್ಳಿ. ಮೆಣಸು ಹಾಗೆ ಫ್ರೈ ಆಗ್ತಾ ಸ್ವಲ್ಪ ಉಪ್ಕೊಂಡ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇವೆಲ್ಲನೂ ಫ್ರೈ ಆದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ. ಕೊತ್ತಂಬರಿ ಬೀಜ ಹಾಕೊಂಡ್ಮೇಲೆ ಒಂದು 2 ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕು. ಪೌಡರ್ ಸ್ವಲ್ಪ ಥಿಕ್ನೆಸ್ ಬರಲಿಕ್ಕೆ ಒಂದು 2 ಸ್ಪೂನ್ ಕೊಬ್ಬರಿ ಹಾಕ್ಕೊಳ್ಳಿ. ಹಾಗೆ 1 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಬಿಸಿ ಆರಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಪೌಡರ್ ಮಾಡ್ಕೊಳ್ಳಿ. ಬಿಸಿಬೇಳೆ ಬಾತ್ ಪೌಡರ್ ರೆಡಿಯಾಗಿದೆ. ಪರಿಮಳ ಅಂತೂ ಚೆನ್ನಾಗಿ ಬರ್ತಿದೆ. ಈ ಪೌಡರ್ನ ನೀವು 2 ರಿಂದ 3 ವಾರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಈ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ಮನೇಲೇ ಮಾಡ್ಕೊಂಡು ತಿನ್ನಿ, ಹೆಲ್ದಿಯಾಗಿರಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.